ಈ ದುರಂತ ಹೇಗೆ ನಡೀತು ಅಂತ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರ. ನದಿಗೆ ಇಳಿದ 11 ಜನರಲ್ಲಿ ಬದುಕಿ ಬಂದವರು ಎಷ್ಟು ಗೊತ್ತಾ? ಒಂದು ತಪ್ಪು 8 ಜನರ ಜೀವ ತೆಗೆದುಕೊಂಡಿದೆ. ಭಟ್ಕಳದಲ್ಲಿ ಇಂದು ನಡೆದಿದ್ದು ಭಯಾನಕ ಘಟನೆ. ಕೊನೆಯ 30 ಸೆಕೆಂಡ್ನ ವಿಡಿಯೋ ನೋಡಿ ನಿಜಕ್ಕೂ ಶಾಕ್ ಆಗ್ತೀರಾ. ಸ್ನೇಹಿತರೆ, ಇಂದು ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಒಂದು ದಾರುಣ ಘಟನೆ ನಡೆದಿದೆ. ಅದರಲ್ಲಿ 8 ಜನ ಮೃತರಾಗಿದ್ದಾರೆ. ಮೃತರೆಲ್ಲರೂ ಕೂಡ ಶಿರಾಲಿ ಮೂಲದ ಒಂದೇ ಕುಟುಂಬದವರು ಅಂತ ತಿಳಿದು ಬಂದಿದೆ. ಇವಾಗ ಒಂದೇ ಕುಟುಂಬ, ಒಂದೇ ನದಿ, ಒಂದೇ ಕ್ಷಣದಲ್ಲಿ 8 ಜೀವಗಳು ನೀರಿನಲ್ಲಿ ಮಾಯವಾಗಿದ್ದಾವೆ. ಭಟ್ಕಳ ದುರಂತ, 8 ಜನ ಸಾವು ಗುರು. ನಾನು ನಿಮಗೆ ಒರಿಜಿನಲ್ ಫೋಟೋ ತೋರ್ಸೋಕ್ಕಾಗಲ್ಲ, ಆದರೆ ರಿಯಲ್ ಆಗಿ ಏನು ನಡೆದಿದೆ ಘಟನೆ ಅದೇ ಥರ ನಾನು ಇಮೇಜಸ್ನ ತೋರಿಸ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ತಟ್ಟೆಹಕ್ಕಲು ನದಿಯಲ್ಲಿ ನಡೆದ ದುರಂತ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಕಪ್ಪೆ ಚಿಪ್ಪು ಸಂಗ್ರಹಕ್ಕೆ ಹೋದ 11 ಜನರಲ್ಲಿ ಈಗಾಗಲೇ 8 ಜನರ ಮೃತದೇಹ ಪತ್ತೆಯಾಗಿದೆ. ಇನ್ನು 3 ಭಾರೀ ಶೋಧ ಕಾರ್ಯ ಮುಂದುವರೆದಿದೆ. ಮೃತರೆಲ್ಲರೂ ಕೂಡ ಶಿರಾಲಿ ಮೂಲದ ಒಂದೇ ಕುಟುಂಬದವರು ಅಂತ ತಿಳಿದು ಬಂದಿದೆ. ನದಿಯ ದಡದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೇಳಿದ್ರೆ ಕಲ್ಲು ಹೃದಯವೂ ಕೂಡ ಕರಗಿ ಹೋಗುತ್ತೆ. ಕರಾವಳಿ ಭಾಗದಲ್ಲಿ ಕಪ್ಪೆ ಚಿಪ್ಪು ಅನ್ನೋದು ಒಂದು ಸೀಸನ್ನಲ್ಲಿ ಮಾತ್ರ ಸಿಗೋ ಆಹಾರ. ಸ್ಥಳೀಯ ಮಹಿಳೆಯರು ಸಾಮಾನ್ಯವಾಗಿ ನದಿಗೆ ಇಳಿದು ತಳದಲ್ಲಿರುವ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹ ಮಾಡ್ತಾರೆ. ಆದರೆ ಈ ಬಾರಿ ಅದೇ ಕೆಲಸ ಜೀವ ಕಸಿದುಕೊಂಡಿದೆ. ಶನಿವಾರ ಭಾರೀ ಮಳೆಯಾದ ಹಿನ್ನೆಲೆ ನದಿಯ ನೀರಿನ ಮಟ್ಟ ಏರಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಒಬ್ಬರನ್ನೊಬ್ಬರು ರಕ್ಷಿಸಲು ಹೋಗಿ ಉಳಿದವರು ನೀರು ಪಾಲಾಗಿರಬಹುದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನದಿ ದಡದಲ್ಲಿ ಆಂಬ್ಯುಲೆನ್ಸ್ಗಳು ನಿಂತಿದೆ. ಸ್ಥಳೀಯ ಮೀನುಗಾರರು, ಪೊಲೀಸರು, ರಕ್ಷಣಾ ತಂಡಗಳು ನಿರಂತರ ಹುಡುಕಾಟ ನಡೆಸುತ್ತಿವೆ. ಆದರೆ ಬದುಕಿ ಬರಲಿ ಅಂತ ಕಾದಿರುವ ಕುಟುಂಬದ ಕಣ್ಣಲ್ಲಿ ಈಗ ಭಯ ಮಾತ್ರ ಕಾಣಿಸ್ತಾ ಇದೆ. ಒಂದು ಸೀಸನ್ನ ಆಹಾರಕ್ಕಾಗಿ ಹೋದವರು ಮತ್ತೆ ಮನೆಗೆ ತಿರುಗಲೇ ಇಲ್ಲ. ಪ್ರಕೃತಿಯನ್ನು ಸಣ್ಣದಾಗಿ ನೋಡಿದ್ರೆ ಒಂದು ಕ್ಷಣ ಎಲ್ಲವೂ ಮುಗಿದು ಹೋಗ್ಬೋದು. ಜೀವ ಅಮೂಲ್ಯ. ಈ ದುರಂತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರಾವಳಿ ಪ್ರದೇಶಗಳಲ್ಲಿ ಸುರಕ್ಷತಾ ಕ್ರಮಗಳು ಇನ್ನಷ್ಟು ಕಠಿಣವಾಗಬೇಕಾ ಅಥವಾ ಹೀಗೆ ಮುಂದುವರಿಬೇಕಾ? ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಗೊತ್ತಾ ಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಗುರು.